ಆಸ್ತಿಕ ಸಜ್ಜನರೇ ಇದು ಕ್ಷಮ ಮಾರ್ಗ. ಬುದ್ಧಿ ಕರ್ಮಾದಿಗಳನ್ನು ಪ್ರೇರಿಸುವ ಪರಮಾತ್ಮನನ್ನು ಓಂ ಭೂರ್ಭುವಸ್ವ ತತ್ಸ ವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ವಿಪ್ರರಾದವರೆಲ್ಲ ನಿತ್ಯವೂ ಧ್ಯಾನ ಮಾಡುತ್ತಾರೆ. ಈ ಗಾಯತ್ರಿ ಮಂತ್ರದ ಜಪಪೂರ್ವಕ ಭಗವಂತನ ಧ್ಯಾನ ಮಾಡಲು ಗುರುಪದೇಶ ಪಡೆದ ಉಪನೀತರಾಗಿರಬೇಕು. ಕೆಲವರಲ್ಲಿ ಉಪನಯನ ಸಂಸ್ಕಾರವೇ ಇರುವುದಿಲ್ಲ. ಹಾಗಂತ ಅವರಿಗೆ ಭಗವಂತನನ್ನು ಸತ್ಕರ್ಮಗಳಿಗಾಗಿ ಪ್ರಾರ್ಥಿಸುವ ಅಧಿಕಾರವೇ ಇಲ್ಲವೆಂತಲ್ಲ. ಅವರು ತಮ್ಮ ಆಡುಭಾಷೆಯಲ್ಲಿಯೇ ಬಹಿರಂಗವಾಗಿ ಅಥವಾ ಅಂತರ್ಮುಖಿಯಾಗಿ ಸದ್ಬುದ್ಧಿಗಾಗಿ ಸತ್ಕರ್ಮಗಳಿಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಅವರು ಆ ರೀತಿ ಪ್ರಾರ್ಥಿಸುವಂತೆ ಅವರಿಗೆ ಅವರ ತಂದೆ ತಾಯಿ ಪರಿವಾರದ ಇತರೆ ಸದಸ್ಯರಿಂದ, ಶಾಲೆಯಲ್ಲಿಯ ಶಿಕ್ಷಕರಿಂದ ಅಥವಾ ಹಿರಿಯರಾದ ಹಿತೈಷಿಗಳಿಂದ ಉಪದೇಶವು ಆಗಿಯೇ ಇರುತ್ತದೆ. ಸದ್ಬುದ್ಧಿಯಿಂದ ಸತ್ಕರ್ಮಗಳಿಗಾಗಿ ಪ್ರಾರ್ಥಿಸುವ ಅವರು ಮಾನವ ಯೋಗ್ಯರು. ಮಾನವರಾಗಿ ನಾವು ಹುಟ್ಟಲಿಕ್ಕೆ ಪೂರ್ವಜನ್ಮದಲ್ಲಿ ನಾವು ಮಾಡಿರುವ ಪುಣ್ಯ ವಿಶೇಷವೇ ಕಾರಣ. ಮಾನವ ಜನ್ಮವಿದು ದೊಡ್ಡದು, ವ್ಯರ್ಥ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದ್ದಾರೆ. ಮನುಷ್ಯರಾಗಿ ಹುಟ್ಟುಬಿಟ್ಟಿವಿ ಅಂಥೇಳಿ ವಿಚಾರ ಮಾಡಿದರೆ ಅಲ್ಲ, ಪ್ರಾಣಿಗಳು ಕೂಡ ಮನುಷ್ಯರಂತೆ ತಿಂದು ಉಂಡು ಸುಖಿಸಿ ಬದುಕುತ್ತಿವೆ. ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸವಿದೆ. ದೊಡ್ಡದಾದ ಮಾನವ ಜನ್ಮವನ್ನು ಪಡೆದು ಬಿಟ್ಟಿದ್ದೇವೆ, ಇನ್ನೇನೂ ಸಾಧಿಸಲಿಕ್ಕಿಲ್ಲ ಎಂಬ ಭಾವನೆಯಲ್ಲಿ ಸುಖ ಸುಮ್ಮನೆ ಕಾಲ ಕಳೆಯದ ಬುದ್ಧಿವಂತನು ಜಗತ್ತಿನ ವ್ಯಾಪಾರದ ಬಗ್ಗೆ ಯೋಚಿಸಲಿಕ್ಕೆ ಆರಂಭಿಸುತ್ತಾನೆ. ಹುಟ್ಟು, ಬದುಕು, ಸಂಸಾರ, ಸಾವು, ಮುಂದೇನು, ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗುತ್ತೇವೆ ಅಂತ ಯೋಚಿಸಿದ್ದನ್ನು ತಿಳಿಯಲು ಯೋಗ್ಯರಾದ ಉತ್ತಮ ಗುರುವನ್ನು ಶೋಧಿಸುತ್ತಾನೆ. ಸಿಕ್ಕ ಗುರು ಯೋಗ್ಯನಾಗಿದ್ದರೆ ಉದ್ಧಾರ, ಇಲ್ಲದಿದ್ದರೆ ಚೋರ ಗುರು ಚಾಂಡಾಲ ಶಿಷ್ಯ ಅಂತ ಜನ ಆಡಿಕೊಳ್ಳುತ್ತಾರೆ. ಹಾಗಾದರೆ ಒಳ್ಳೆಯ ಗುರುವನ್ನು ಹೊಂದುವುದು ಹೇಗೆ? ಸೃಷ್ಟಿಯ ರಹಸ್ಯಗಳನ್ನು ತಿಳಿದು ಭಗವಂತನನ್ನು ಸಮೀಪಿಸುವುದು ಹೇಗೆ ಎಂಬ ಪ್ರಶ್ನೆಗಳು ಈ ಕಲಿಕಾಲದಲ್ಲಿ ಉದ್ಭವಿಸುವುದು ಸಹಜ. ನಾವು ನಂಬಿರುವ ಯೋಗ್ಯ ಜೀವರು ನಮಗೆ ಸದ್ಗುರುವಿನ ಕಡೆಗೆ ಒಯ್ಯುತ್ತಾರೆ. ಅಲ್ಲಿಯವರೆಗೂ ಶ್ರೀಮದ್ ಆಚಾರ್ಯರ ಗ್ರಂಥಮಾಲಿಕಾ ಸ್ತೋತ್ರವನ್ನು ನಿತ್ಯವೂ ಪಾರಾಯಣ ಮಾಡುತ್ತಿರೋಣ. ಶ್ರೀಮದ್ ಆನಂದತೀರ್ಥರ ಸ್ವರೂಪವಾದ ಗ್ರಂಥಮಾಲಿಕಾ ಸ್ತೋತ್ರ ಪಾರಾಯಣದಿಂದ ಸದ್ಗುರುವಿನ ಶಿಷ್ಯತ್ವ ಪ್ರಾಪ್ತಿಯಾಗಿ ಅರಿವು ಮೂಡುವುದರಲ್ಲಿ ಸಂದೇಹ ಬೇಡ. ಗ್ರಂಥಮಾಲಿಕಾ ಸ್ತೋತ್ರ ಹೀಗಿದೆ: ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ತತ್ವಸಂಖ್ಯಾನ, ತತ್ವವಿವೇಕ, ತತ್ವೋದ್ಯೋತ, ಕರ್ಮನಿರ್ಣಯ, ವಿಷ್ಣುತತ್ವನಿರ್ಣಯ, ಋಗ್ಭಾಷ್ಯ, ಐತರೇಯ ಭಾಷ್ಯ, ತೈತರೀಯ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ, ಈಶಾವಾಸ್ಯ ಭಾಷ್ಯ, ಕಾಠಕ ಭಾಷ್ಯ, ಛಾಂದೋಗ್ಯ ಭಾಷ್ಯ, ಅಥರ್ವಣ ಭಾಷ್ಯ, ಮಾಂಡೂಕ ಭಾಷ್ಯ, ಷಟ್ಪ್ರಶ್ನ ಭಾಷ್ಯ, ತಲವಕಾರೋಪನಿಷದ್ ಭಾಷ್ಯ, ಗೀತಾ ತಾತ್ಪರ್ಯ, ನ್ಯಾಯ ವಿವರಣ, ನರಸಿಂಹನಖಸ್ತುತಿ, ಯಮಕ ಭಾರತ, ದ್ವಾದಶ ಸ್ತೋತ್ರ, ಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಭಾಗವತ ತಾತ್ಪರ್ಯ ನಿರ್ಣಯ, ಭಾರತ ತಾತ್ಪರ್ಯ ನಿರ್ಣಯ, ಯತಿಪ್ರಣವಕಲ್ಪ, ಜಯಂತಿ ನಿರ್ಣಯ. ಈ ಮೇಲಿನ 37 ಗ್ರಂಥಗಳು ಶ್ರೀಮದ್ ಆಚಾರ್ಯರಿಂದ ರಚಿಸಲ್ಪಟ್ಟಂಥವುಗಳು. ಇವುಗಳನ್ನು ಪಾರಾಯಣ ಮಾಡ್ತಾ ಇದ್ದರೆ ನಮಗೆ ಸದ್ಗುರುವಿನ ದರ್ಶನ ಶೀಘ್ರದಲ್ಲೇ ಆಗುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.